ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಅಸಮಾಧಾನದ ಫೈಟ್. ಸಿಎಂ ಆಪ್ತ ಸಚಿವರ ದೆಹಲಿ ಭೇಟಿಗೆ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದ ಸಿಎಂ ಆಪ್ತರು ಸಚಿವ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್ ಸೇರಿದಂತೆ ಸಚಿವರು ದೆಹಲಿ ಪ್ರಯಾಣವನ್ನ ಮಾಡಬೇಕಾಗಿತ್ತು. ಸಿಎಂ ಚೇಂಜ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ವರಿಷ್ಠರ ಬಳಿ ಚರ್ಚೆಗೆ ಮುಂದಾಗಿದ್ರು ಸಿಎಂ ಆಪ್ತ ಬಣ. ದೆಹಲಿ ದಂಡಯಾತ್ರೆಗೆ ಬ್ರೇಕ್ ಹಾಕಿದ ಹೈಕಮಾಂಡ್. ಯಾವುದೇ ಕಾರಣಕ್ಕೂ ದೆಹಲಿಗೆ ಮಾತ್ರ ಬರಬೇಡಿ. ರಾಜ್ಯದ ಬಿಜೆಪಿ ಬಿ ಟೀಮ್ ಕೂಡ ದೆಹಲಿಗೆ ಭೇಟಿ ನೀಡಿತ್ತು. ಈ ವೇಳೆ ದೆಹಲಿಗೆ ಬಂದ್ರೆ ಬೇರೆ ಸಂದೇಶ ರವಾನೆಯಾಗುತ್ತೆ. ರಾಜ್ಯ ಸಚಿವರ ದೆಹಲಿ ಪ್ರಯಾಣಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸಿಎಂ ಬದಲಾವಣೆ ವಿಚಾರ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಇಟ್ಕೊಂಡು ಸ್ವತಃ ಸಿಎಂ ಆಪ್ತ ಬಣದವರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಆ ಒಂದು ಭೇಟಿಗೆ ಬ್ರೇಕ್ ಹಾಕಲಾಗಿದೆ. ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇರೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರನೇ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅಂತೂ ಸಿಎಂ ಆಪ್ತ ಬಣದವರು ಕೊತ್ತ ಅಂತ ಕುದಿತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಹಲವು ದೊಡ್ಡ ಖಾತೆಗಳನ್ನ ತಮ್ಮಲ್ಲಿಟ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು. ಇದರಿಂದ ಒಂದಿಷ್ಟು ಜನರಿಗೆ ಅಸಮಾಧಾನ ಇದೆ. ಜೊತೆಗೆ ಸಿಎಂ ಆಗಬೇಕು ಅನ್ನೋ ಆಕಾಂಕ್ಷೆಯನ್ನ ಹೊಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಅದನ್ನ ಸಿಎಂ ಆಪ್ತರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವರು ಅಲ್ಲದೆ ಇದ್ರೆ ಬೇರೆ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ ಅನ್ನೋದು ಇವರ ಒಂದು ಮಾತು. ಹಾಗಾಗಿನೇ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗಿ ಬೇಡಿಕೆಗಳನ್ನ ಇಡುವಂತ ಸಾಧ್ಯತೆ ಇದೆ. ಜೊತೆಗೆ ಅಕಸ್ಮಾತ್ ಆಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ನೇಮಕ ಮಾಡುವಂತ ಯೋಚನೆಯಲ್ಲಿದ್ರೆ ಅದನ್ನ ಬಿಟ್ಟು ಬಿಡಿ ಅಂತ ಹೇಳುವಂತ ಸಾಧ್ಯತೆಯೂ ಕೂಡ ಇದೆ. ಇದೆಲ್ಲದರ ನಡುವೆ ಈಗ ಹೈಕಮಾಂಡ್ ಭೇಟಿಗೆ ಸಚಿವ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಇವರೆಲ್ಲರೂ ಕೂಡ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು ದೆಹಲಿಗೆ. ಆದ್ರೆ ನೋಡಿದ್ರೆ ಈಗ ಬೇಡ, ಸದ್ಯಕ್ಕೆ ದೆಹಲಿ ದಂಡಯಾತ್ರೆಗೆ ಬರೋದು ಬೇಡ ಅಥವಾ ದೆಹಲಿಗೆ ಬರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಯಾಕೆಂತ ಹೇಳಿದ್ರೆ ರಾಜ್ಯದ ಬಿಜೆಪಿಯಲ್ಲಿ ಈಗಾಗಲೇ ಬಣ ಬಡಿದಾಟ ಶುರುವಾಗಿದೆ. ಬಿ ಟೀಮ್ ಏನಿದೆಯಲ್ಲ, ಬಂಡಾಯದ ಟೀಮ್, ಅದು ದೆಹಲಿಗೆ ಭೇಟಿ ನೀಡಿದೆ. ಈಗ ಹಾಗಾಗಿ ನೀಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿನೇ ನೀವು ಕೂಡ ಇಲ್ಲಿಗೆ ಬಂದ್ರೆ ಸಂದೇಶ ಬೇರೆನೆ ರವಾನೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಬರೋದು ಬೇಡ ಅನ್ನೋದು ಹೈಕಮಾಂಡ್ ನಾಯಕರ ಅಭಿಪ್ರಾಯ ಅನ್ನೋದು ಗೊತ್ತಾಗ್ತಾ ಇದೆ.